ಭಿಕ್ಷೆ ಬೇಡುತ್ತಿರುವ ಪ್ರತಿಭಾವಂತ ಕಲಾವಿದ ಚಿಕ್ಕಬಳ್ಳಾಪುರದ ಸನಾದಿ ಅಪ್ಪಣ್ಣನ ಪಾಡು. ಮುಖವೀಣೆ ನುಡಿಸುವವನ ಬದುಕು ಯಾಕೆ ಹೀಗೆ? ಇದುವೇ ಈ ಹೊತ್ತಿನ ವಿಶೇಷ ಮೂಕವೀಣೆ. ಆತ ಅಪ್ಪಟ ಜಾನಪದ ಕಲಾವಿದ. ಪ್ರಶಸ್ತಿಗಳೇ ಆತನನ್ನ ಹುಡುಕಿಕೊಂಡು ಬಂದಿವೆ. ಮುಖವೀಣೆ ನುಡಿಸೋ ಪಂಡಿತರಲ್ಲಿ ಇವರು ಒಬ್ರು. ಆದ್ರೀಗ ಹೊಟ್ಟೆಪಾಡಿಗೆ ಬೇರೆಯವರ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬಂದಿದೆ. ಕುಟುಂಬ ಸದಸ್ಯರನ್ನ ಸಹ ಸಾಕಬೇಕಾಗಿದೆ. ಹಾಗಾದ್ರೆ ಯಾರು ಆ ಕಲಾವಿದ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಹೌದು, ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ ಅಂತ ಭಿಕ್ಷೆ ಬೇಡೋ ಹಾಗಾಗಿದೆ ಈ ಮುಖವೀಣೆ ನುಡಿಸುವವನ ಬದುಕು. ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ. ಮುಖವೀಣೆ ವಿದ್ಯೆ ಅತ್ಯಂತ ಪ್ರಾಚೀನ ಕಾಲದ ಜನಪದ ಕಲೆ. ಹೊಟ್ಟೆಪಾಡ್ಗಾಗಿ ಪೂರ್ವಜರು ಭಿಕ್ಷಾಟನೆ ಮಾಡಲು ಮುಖವೀಣೆ ಕಲೆಯನ್ನ ಬಳಸ್ತಾ ಇದ್ರು. ಇದೇ ಮುಖವೀಣೆ ವಾದನಗಳನ್ನ ಬಳಸಿಕೊಂಡು ಈ ಕಲೆಗೆ ಶಾಸ್ತ್ರೀಯ ಸ್ಥಾನಮಾನ ತಂದುಕೊಟ್ಟ ಕೀರ್ತಿ ಆಂಜನಪ್ಪಗೆ ಸಲ್ಲುತ್ತೆ. ಅಷ್ಟಕ್ಕೂ ಈ ಆಂಜನಪ್ಪ ಯಾರು ಅಂತೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಪುಟ್ಟ ಗ್ರಾಮ ಗವಿಕುಂಟಹಳ್ಳಿ ನಿವಾಸಿ. 50 ವರ್ಷಗಳಿಂದ ಈ ಕಲೆಯನ್ನ ಮೈಗೂಡಿಸಿಕೊಂಡಿರೋ ಆಂಜನಪ್ಪ ತನ್ನ ಪ್ರತಿಭೆಯನ್ನ ಇಡೀ ರಾಜ್ಯಾದ್ಯಂತ ಪರಿಚಯಿಸಿದ್ದಾರೆ. ಆಯೋಜಕರ ಬಳಿ ಯಾವುದೇ ಪ್ರತಿಫಲವನ್ನ ಮಾತ್ರ ನಿರೀಕ್ಷೆ ಮಾಡಲ್ಲ, ಕೊಟ್ಟಷ್ಟು ತೆಗೆದುಕೊಂಡು ಬರ್ತಾರೆ. ಮಕ್ಕಳೆಲ್ಲ ಇದ್ದಾರೆ, ಮೋಸ್ಟ್ಲಿ 9 ಜನ ಮಕ್ಕಳಿದ್ದಾರೆ. 9 ಜನ ಮಕ್ಕಳು ಸಾಕಬೇಕಂದ್ರೆ ಭಾರಿ ಕಠಿಣವಾಗಿದೆ. ಅವ್ರಿಗೆ ಏನು ಬರೋಲ್ಲ, ನನ್ನ ಕಸುಬು ಅವ್ರಿಗೆ ಬರೋಲ್ಲ. ಅವ್ರು ಕೂಲಿ ನಾಲಿ ಮಾಡೋದು ಸಾಕಾಗೋಲ್ಲ. ನಾನು ನನ್ನ ಎಲ್ಲೆಲ್ಲೋ ಪ್ರೋಗ್ರಾಮ್ ಕರೆದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ಎಲ್ಲೋ ಪ್ರೋಗ್ರಾಮ್ ಕರೀತಾರೆ, ಅಲ್ಲಿ ಹೋದರೆ ಒಂದು ಅಷ್ಟು ಇಷ್ಟು ಕೊಡ್ತಾರೆ. ಅದನ್ನು ನಾನೇನು ಮಾಡೋಕ್ಕಾಗೋಲ್ಲ. ಅದು ನಮ್ಮ ಮಕ್ಕಳಿಗೆ ಜೀವನ ಮಾಡೋಕ್ಕೆ ಭಾರಿ ಕಷ್ಟವಾಗಿದೆ ಸ್ವಾಮಿ. ನನ್ನಿಂಥ ಕಲಾವಿದನ್ನ ಯಾರು ನನ್ನ ಗುರುತಿಸಿ ಎಲ್ಲೆಲ್ಲೋ MLAಗಳು ಮಿನಿಸ್ಟ್ರು ಎಲ್ಲ ಪ್ರತಿಯೊಂದು ಪ್ರೋಗ್ರಾಮ್ ಮಾಡ್ಲೇನೋ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, కానీ ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ, ನನಗೆ ಅನುಕೂಲ ಮಾಡಲಿಲ್ಲ. ಮುಖವೀಣೆ ಕಲೆಯಲ್ಲಿ ಪ್ರಮುಖವಾಗಿ ಜಲತರಂಗ ನುಡಿಸೋದು ಸವಾಲಿನ ಕೆಲಸ. ರಾಗ ನುಡಿಸುತ್ತಲೇ ಈತ ಮೂಗಿನ ಒಂದು ಬದಿಯಿಂದ ನೀರು ತೆಗೆದು ಮತ್ತೊಂದು ಬದಿ ಮೂಲಕ ಬಿಡ್ತಾನೆ. ಈತನ ಈ ಪ್ರದರ್ಶನಕ್ಕೆ ಎಂಥವರು ಕೂಡ ಬೆರಕಾಗ್ತಾರೆ. ಆಂಜನಪ್ಪನ ಕಲಾ ಪ್ರತಿಭೆ ಎಂಥವುದು ಅಂದ್ರೆ ಈತನ ಈ ಪ್ರದರ್ಶನ ನೋಡಿ ಸಿನಿಮಾ ರಂಗದ ಘಂಟಸಾಲ, ರಾಜ್ಕುಮಾರ್, MGR, ವಿಷ್ಣುವರ್ಧನ್, ತೆಲುಗಿನ ನಾಗಾರ್ಜುನ್, ಶಿವಕುಮಾರ ಸ್ವಾಮೀಜಿ, ಬಾಲಗಂಗಾಧರನಾಥ ಸ್ವಾಮೀಜಿ, ಶಿಕ್ಷಣ ತಜ್ಞ H. ನರಸಿಂಹಯ್ಯ ಅವರೇ ಶಾಬಾಸ್ ಎಂದಿದ್ದಾರೆ. ಅಲ್ಲದೆ ಈತನಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಇವತ್ತಿಗೂ ಅವರು ಆ ಒಂದು ಕಲಾವಿದನಿಗೆ ಇವತ್ತು ಅವರು ಯಾವುದೇ ಕಾರಣಕ್ಕೂ ಆ ಬಡತನ ಇನ್ನೂ ಬದಲಾವಣೆ ಆಗಿಲ್ಲ. ಯಾವುದೇ ಕಾರಣಕ್ಕೂ ಅವರಿಗೆ ಆ ಬಡತನ ಹೇಗಿತ್ತು ಇವತ್ತು ಅದೇ ಬಡತನ ನಡೀತಾ ಇದೆ. ಆದರೆ ಇದೇ ಮಟ್ಟದಲ್ಲಿ ಕಲಾವಿದರು ಬೇರೆ ಒಂದು ಶ್ರೀಮಂತರಿಗೂ ಅಥವಾ ಇನ್ನೊಂದು ಉಳ್ಳವರಿಗೆ ಏನಾದರೂ ಆ ಕಲಾವಿದ ಇದ್ದಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ಕಲೆಯನ್ನು ಪ್ರದರ್ಶಿಸಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಿದ್ರು. ಆದರೆ ಈ ಒಂದು ಕಡು ಬಡತನ ಇವ್ರಿಗೆ ಒಂದು ಮಾರಕವಾಗಿದೆ. ಇಂಥವ್ರಿಗೆ ಹಲವಾರು ರಾಜಕಾರಣಿಗಳು ಬಂದು ಅವ್ರಿಗೆ ಭರವಸೆಗಳು ಬರೀ ಕೊಡ್ತಾಯಿದ್ರು, ಆರು ಪ್ರಶಸ್ತಿಗಳು ಕೊಟ್ಟು ಬೆಣ್ತಟ್ಟು ಹೋಗ್ತಿದ್ರು ಹೊರತು ಅವ್ರಿಗೆ ಇದುವರೆಗೆ ಯಾವುದೇ ಕಾರಣಕ್ಕೂ ಒಂದು ಸೂರು ಮಾಡಿಸ್ಲಿಕ್ಕೆ ಅವ್ರಿಗೆ ಯೋಗ್ಯತೆಗಳಿಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳಿಗಾಗಲಿ.
ವಿದ್ಯಾಭ್ಯಾಸವನ್ನೇ ಮಾಡದ ಈತ ಕೇವಲ ಮನೋರಂಜನೆ ಗೀತೆಗಳನ್ನ ಮಾತ್ರ ಕಲಿಯದೆ ಸಂಗೀತವನ್ನ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ದಾರೆ. ಕನಕಾಂಗಿ, ಶಂಕರಾಭರಣಂ, ರಸಿಕಪ್ರಿಯ ಸೇರಿದಂತೆ 72 ಮೇಳಕರ್ತ ರಾಗಗಳನ್ನ ಕಿಂಚಿತ್ತೂ ತಪ್ಪದೆ ನುಡಿಸ್ತಾರೆ. ಇಷ್ಟೇ ಅಲ್ಲದೆ ನೆರೆಯ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಅಲ್ಲಿಯೂ ಎಲ್ಲರ ಮನಗೆದ್ದಿದ್ದಾರೆ. ನಾನು ಹಳ್ಳಿ ಗ್ರಾಮದಲ್ಲಿ ಯಾವಾಗ ಉದ್ಯೋಗಂಗಿದೆ ಮನೇನೂ ಕೇವಲ ನನಗಿಲ್ಲ. ನಾನು ಕಲಾವಿದನ್ನ ಇಂಥ ದೇಶನೆಲ್ಲ ತಿರುಗಿ ನನ್ನ ಮಕ್ಕಳು ಸಾಕೋದೇ ಭಾರಿ ಕಠಿಣವಾಗಿದೆ. ಏನು ಮಾಡೋಣ, ಈ ಥರ ಭಿಕ್ಷೆ ಎತ್ತಬೇಕು. ಈ ಭಿಕ್ಷೆ ಎತ್ತಿ ಅಲ್ಲಿ ಇಲ್ಲಿ ಅಂಗಡಿ ಮನೆಯೆಲ್ಲ ಪ್ರತಿಯೊಂದು ತಾನು ಮಾಡಿ ನಾನು ಮಕ್ಕಳು ಸಾಕೊಂಡು ಈ ಥರದಲ್ಲಿ ನಾನು ಜೀವನ ಮಾಡುತ್ತಾ ಇದ್ದೀನಿ ಸ್ವಾಮಿ. ಇಂತಹ ಜನಪದ ಕಲೆಯ ಅದ್ಭುತ ಪ್ರದರ್ಶನ ನೀಡುತ್ತಿದ್ದ ಆಂಜನಪ್ಪಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವು ಪ್ರಶಸ್ತಿಗಳು ಸಂದಿವೆ. ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ. ಹಲವು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ರು ಅಂಜನಪ್ಪ ಯಾಕೆ ಭಿಕ್ಷೆ ಬೇಡ್ತಾ ಇರೋದು, ಆತನ ಕುಟುಂಬ ಸದಸ್ಯರು ಹೇಗಿದ್ದಾರೆ, ಕಲಾವಿದನ ಬದುಕು ಯಾಕೆ ಹೀಗಾಯ್ತು ಅನ್ನೋದನ್ನ ನೀವೇ ನೋಡಿ. ಭಿಕ್ಷೆಯ ಬೇಡುತ್ತಿರುಕರು, ನೀವು ರಕ್ಷೆಯ ನೀಡು ದೇವರು. ನಾವು ಭಿಕ್ಷೆಯ ಬೇಡುತ್ತಿರುಕರು, ನೀವು ರಕ್ಷೆಯ ನೀಡು ದೇವರು. ಬೀದಿಲಿ ಬಿಟ್ಟರು ಹೆತ್ತವರು, ನಾವು ತುತ್ತಿಗೂ ಅತ್ತವರು. ಹೀಗೆ ಬೀದಿ ಬೀದಿಯಲ್ಲಿ ಮುಖವೀಣೆ ನುಡಿಸ್ತಾ ಭಿಕ್ಷೆ ಬೇಡ್ತಿರೋದು ಆಂಜನಪ್ಪ. ಒಂದ್ ಕಾಲದಲ್ಲಿ ಚಿಕ್ಕಬಳ್ಳಾಪುರದ ಸನಾದಿ ಅಪ್ಪಣ್ಣ ಎಂದೇ ಫೇಮಸ್ ಆದವರು. ರಾಷ್ಟ್ರ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ಪಡೆದಿರೋ ಆಂಜನಪ್ಪಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ. ಬಡತನದಿಂದ ಬೆಂದಿರೋ ಈ ಕಲಾವಿದನ ಕುಟುಂಬ ಈಗಲೂ ತುತ್ತು ಅನ್ನಕ್ಕಾಗಿ ಪರದಾಡ್ತಿದೆ. ಬಡತನದ ಬೇಗೆಯನ್ನ ನೀಗಿಸಿಕೊಳ್ಳೋದಕ್ಕೆ ಕಲಾವಿದ ಮುಖವೀಣೆ ನುಡಿಸೋ ಮೂಲಕ ಭಿಕ್ಷೆ ಬೇಡ್ತಿದ್ದಾರೆ. ಇವರಿಗೆ 5 ಜನ ಗಂಡು ಮಕ್ಕಳು ಹಾಗೂ 5 ಹೆಣ್ಣು ಮಕ್ಕಳಿದ್ದಾರೆ. ಗವಿಕುಂಟಹಳ್ಳಿಯಲ್ಲಿ ಒಂದು ಸಣ್ಣ ಮನೆಯಲ್ಲಿಯೇ ಇವರು ವಾಸ ಮಾಡ್ತಿದ್ದು, ಇವರ ಪ್ರಶಸ್ತಿಗಳನ್ನ ಇಡಲು ಕೂಡ ಮನೆಯಲ್ಲಿ ಜಾಗವಿಲ್ಲ. ಅಂತಹ ಚಿಕ್ಕ ಮನೆಯಲ್ಲಿ ತನ್ನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಸಾಧನೆ ನೋಡಿ ಹಲವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಈತನಿಗೆ ಆರ್ಥಿಕ ನೆರವು ನೀಡೋದಾಗಿ ಹೇಳಿದ್ರು, ಅಲ್ಲದೆ ನಿವೇಶನ ಕೊಡಿಸೋದಾಗಿ ಹೇಳಿದ್ರು. ಆದರೂ ಯಾವುದೇ ಪ್ರಯೋಜನವಾಗದೆ ಭಿಕ್ಷಾಟನೆಗೆ ಇಳಿದಿದ್ದಾರೆ. ಇಂತಹ ಕಲಾವಿದ ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸರ್ಕಾರ ಎಚ್ಚೆತ್ತುಕೊಂಡು ಈತನಿಗೆ ಸೂಕ್ತ ನೆರವು ನೀಡುವಂತೆ ಆಗ್ರಹಿಸಿದ್ದಾರೆ. ಆಗ ಕೇವಲ ಅವರ ಸ್ವಾರ್ಥಗಳಿಗೆ ಆ ಒಂದು ಸಂದರ್ಭಕ್ಕೆ ಮಾತುಗಳನ್ನು ಹೇಳಿ ಆ ಒಂದು ಕಲಾವಿದರಿಗೆ ತಾತ್ಕಾಲಿಕವಾಗಿ ಅವರು ಬೆನ್ತಟ್ಟುವುದ ಹೊರತೆ ಅವರ ಯಾವುದೇ ಕಾರಣಕ್ಕೂ ಶಾಶ್ವತವಾದಂತಹ ಒಂದು ಪರಿಹಾರ ಇದುವರೆಗೂ ಅವರು ನಿರ್ಮಿಸದೇ ಇರತಕ್ಕಂಥದ್ದು ಇದುವರೆಗೂ ಈ ಒಂದು ಸಮಾಜದಲ್ಲಿ ತಲೆ ತಗ್ಗಿಸುವಂಥ ವಿಚಾರ ಆಗಿದೆ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಒಂದು ರಾಜಕಾರಣಿಗಳಾಗಲಿ ಇವರಾಗಲಿ ಒಂದು ಕಲಾವಿದ ಗೌರವಿಸಿದ್ದೆ ಆದರೆ ನಮ್ಮ ಸಮಾಜ ನಾವು ಗೌರವಿಸಿದಂತೆ ಆಗಿದೆ. ಅಂಥದ್ರಲ್ಲಿ ಈ ಮುಖವೀಣ ಅಂಜನಪ್ಪ ಅನ್ನೋರು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿದವರು. ಆದರೆ ಅವರು ಮೂಲತಃ ಪರಿಸ್ಥಿತಿಯನ್ನು ನೋಡಿದಾಗ
ಮನ ಕುಲುತ್ತದೆ. ಯಾಕಂದರೆ ನಾನು ಅವತ್ತಿನಿಂದ ನೋಡ್ತೇನೆ ಆ ಬಡತನ ಇವತ್ತು ಕಿತ್ತು ತಿನ್ನುವಂಥ ಬಡತನ. ಯಾಕಂದರೆ ಮನೆ ನೋಡ್ತಿದ್ದೀವಿ ಅವ್ರು ಕೊಟ್ಟಿರ್ತ ಪ್ರಶಸ್ತಿಗಳನ್ನು ಇಟ್ಕೊಳ್ಳೋಕೆ ಕೂಡ ಸ್ಥಳಾವಕಾಶವಿಲ್ಲ. ಅಂಥ ಒಂದು ಹೀನಾಯ ಸ್ಥಿತಿಯಲ್ಲಿ ಈ ಒಂದು ಮುಖವೀಣೆ ಅಂಜನಪ್ಪ ಒಂದು ಕಲಾ ಸರಸ್ವತಿಗೆ ಈ ಒಂದು ದುಸ್ಥಿತಿಯನ್ನು ಬಂದಿದೆ. ಇದೀಗ ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ತಾ ಇರೋ ಆಂಜನಪ್ಪ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಕಲೆ ಉಳಿಬೇಕು ಅಂದ್ರೆ ಕಲಾವಿದ ಉಳಿಬೇಕು ಅಂತ. ಆಗ ಮಾತ್ರ ಮುಂದಿನ ಪೀಳಿಗೆಗೆ ಈ ಮುಖವೀಣೆ ಉಳಿಯೋದಕ್ಕೆ ಸಾಧ್ಯ ಅಲ್ವಾ? ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಮಂಜು ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಅನೇಕ ಪ್ರಶಸ್ತಿಗಳನ್ನು ಪಡೆದರೂ ಭಿಕ್ಷೆ ಬೇಡುವಂತಾಗಿರೋದು ವಿಪರ್ಯಾಸವೇ ಸರಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.